press the bell icon on the YouTube app and never miss another update. Hello students, let us continue our discussion in understanding elementary shape. Yesterday we have solved some exercise problems in 5.2 first, second and third question. We will solve remaining problems in the exercise 5.2 today. So let us take fourth question now. See what they are given. What part of a revolution have you turned through if you stand facing east and turn clockwise to face north? ನಮಗೆ ಇಲ್ಲಿ ಎಕ್ಸಸೈಸಲ್ಲಿ ಎರಡೇ ಕಾನ್ಸೆಪ್ಟ್ ಬರೋದು, ಒಂದು ಕ್ಲಾಕಿಂದು, ಇನ್ನೊಂದು ಡೈರೆಕ್ಷನ್ ಬೇಸ್ಡ್ ಮೇಲೆ. ಸೊ ಕ್ಲಾಕಲ್ಲಿ ಎಷ್ಟು ರೆವಲ್ಯೂಷನ್ ಆಗುತ್ತೆ ಅಂತ ನೋಡಿದ್ವಿ. ಕ್ಲಾಕಲ್ಲಿ ಎಷ್ಟು ಡೈರೆಕ್ಷನ್, ಯಾವ್ಯಾವ ಡೈರೆಕ್ಷನಲ್ಲಿ ಮೂವ್ ಆದಾಗ ಎಷ್ಟೆಷ್ಟು ರೆವಲ್ಯೂಷನ್ ಅಂತ. ಸೊ ಸಿಮಿಲರ್ಲಿ ಅದೇ ಕಾನ್ಸೆಪ್ಟ್ ಬೇಸ್ ಮೇಲೆ ಇಲ್ಲೂ ಕ್ವೆಶನ್ ಕೇಳಿದ್ದಾರೆ. ವಾಟ್ ಪಾರ್ಟ್ ಆಫ್ ಎ ರೆವಲ್ಯೂಷನ್, ಅಲ್ಲಿ ಹೇಗೆ ನಾವು 1/4, 1/2 ಆ್ಯಂಡ್ 3/4 ರೆವಲ್ಯೂಷನ್ಸ್ನ ತಗೊಳ್ತಿದ್ವು, ಇಲ್ಲೂ ಕೂಡ ಅಷ್ಟೇ 1/4, 1/2, 3/4 ಇದೇ ಥರ ಮಾಡ್ತಾ ಹೋಗ್ತೀವಿ. ನಾವು ಥರ್ಡ್ ಕ್ವೆಶನಲ್ಲಿ ಏನು ಅಪ್ಲೈ ಮಾಡಿದ್ರೆ ಅದ್ರ ರಿವರ್ಸ್ನ ಇಲ್ಲಿ ತಗೊಳ್ಳಿ. ಥರ್ಡ್ ಕ್ವೆಶನ್ ನೀಟಾಗಿ ಕಲಿತ್ರೆ ಇಲ್ಲೂ ಕೂಡ ಈಸಿಯಾಗಿ ಮಾಡ್ಬೋದು ನಾವು. ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಕ್ವೆಶನ್. ಫೋರ್ತ್ ಈ ಕ್ವೆಶನ್ ಏನು ಹೇಳ್ತಿದ್ದಾರೆ, ಸಿ ದೇ ಆರ್ ಟೆಲಿಂಗ್ ಇಫ್ ಯು ಸ್ಟಾರ್ಟ್ ಫೇಸಿಂಗ್ ಈಸ್ಟ್, ಅಂದರೆ ಈಸ್ಟ್ ಕಡೆ ನೀವು ತಿರುಗಿದ್ರೆ, ಇಫ್ ಯು ಸ್ಟ್ಯಾಂಡ್ ಫೇಸಿಂಗ್ ಈಸ್ಟ್, ಇಫ್ ಯು ಸ್ಟ್ಯಾಂಡ್ ಲೈಕ್ ದಿಸ್ ಆ್ಯಂಡ್ ಟರ್ನ್ ಕ್ಲಾಕ್ ವೈಸ್ ಟು ಫೇಸ್ ನಾರ್ತ್. ಕ್ಲಾಕ್ ವೈಸ್ ಡೈರೆಕ್ಷನ್ ಗೊತ್ತಿದೆ ನಿಮಗೆಲ್ಲ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಎಲ್ಲಿಗೆ ರೀಚ್ ಆಗಬೇಕು ಅಂತ ಹೇಳಿದರೆ ಈಸ್ಟಿಂದ ಸ್ಟಾರ್ಟ್ ಮಾಡಿ ನಾರ್ತ್ಗೆ ಮೂವ್ ಆದರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ? ಆಬ್ವಿಯಸ್ಲಿ 3/4 ರೆವಲ್ಯೂಷನ್. ಸಿ, 1 ಪಾರ್ಟ್ ಕವರ್ ಆದರೆ 1/4, 2 ಪಾರ್ಟ್ಸ್ ಕವರ್ ಆದರೆ 1/2, 3 ಇದೆ, 1, 2, 3. ಸೊ 3/4 ಆಫ್ ಎ ರೆವಲ್ಯೂಷನ್. ಎಷ್ಟು ರೆವಲ್ಯೂಷನ್ ಆಯ್ತು ನಮಗೆ? 3/4 ಆಫ್ ಎ ರೆವಲ್ಯೂಷನ್. ಲೆಟ್ ಅಸ್ ರೈಟ್ ಇನ್ ವರ್ಡ್ಸ್. ಸೊ what if we stand facing east, if we stand facing east and turn clockwise to north, it completes 3/4 of a revolution. It completes 3/4 of a revolution. So this is the answer for A question. Let us take B question now. If we stand facing south, ಅಂದರೆ ಸೌತಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಟರ್ನ್ ಕ್ಲಾಕ್ ವೈಸ್ ಟು ಈಸ್ಟ್. ಸಿ, ಸೌತ್ ಇಲ್ಲಿದೆ ನಮಗೆ, ದಿಸ್ ಇಸ್ ವೆಸ್ಟ್, ನಾರ್ತ್, ಈಸ್ಟ್. ಈಸ್ಟಿಗೆ ಮೂವ್ ಆಗಕ್ಕೆ ಹೇಳಿದ್ರೆ ಸೌತಿಂದ ನಮಗೆ ಈಸ್ಟಿಗೆ ಮೂವ್ ಆದರೆ ಅಗೇನ್ 3 ಪಾರ್ಟ್ಸ್ ಕವರ್ ಆಗಿದೆ. ಸೊ ಇಟ್ ಮೇಕ್ಸ್ 3/4 ಆಫ್ ಎ ರೆವಲ್ಯೂಷನ್. ಸೊ ಇಫ್ ವಿ ಸ್ಟ್ಯಾಂಡ್ facing south and turn clockwise to east, it makes how much revolution? It makes 3/4 of a revolution. So this is the answer for B question.
Let us take C question now. If we stand facing west and turn clockwise to face east, ಅಂದರೆ ವೆಸ್ಟಿಂದ ಸ್ಟಾರ್ಟ್ ಮಾಡಿ ಈಸ್ಟಿಗೆ ಮೂವ್ ಆಗಬೇಕು. Direction also they are mentioned, that is clockwise direction. If we stand facing west and turn clockwise, ಈ clockwise direction ಟರ್ನ್ ಆಗಬೇಕು. ಸೊ ಈಸ್ಟಿಗೆ ಫೇಸ್ ಮಾಡಿದ್ರೆ ನಮಗೆ ಸಿ ಇಫ್ ಯು ಸ್ಟ್ಯಾಂಡ್ ಫೇಸಿಂಗ್ ವೆಸ್ಟ್ ಆ್ಯಂಡ್ ಮೇಕ್ಸ್ ಹಾಫ್ ರೆವಲ್ಯೂಷನ್ ಕ್ಲಾಕ್ವೈಸ್ ನಾವು ಡೈರೆಕ್ಷನ್ ಫೇಸ್ ಮಾಡಿದ್ರೆ ನಮಗೆ ಯಾವ್ದು ಸಿಗುತ್ತೆ? ಈಸ್ಟ್. ಕ್ಲಾಕ್ವೈಸ್ ಈಸ್ಟಿಗೆ ಬಂದರೆ ನಮಗೆ ಎಷ್ಟಾಗುತ್ತೆ? ಹಾಫ್ ರೆವಲ್ಯೂಷನ್. ಆ ಡೈರೆಕ್ಷನ್ ಹೇಳಿದ್ರೆ ಎಕ್ಸಾಕ್ಟ್ ಆಪೋಸಿಟ್ ಬಂದಿರ್ತೀವಿ. ಎಕ್ಸಾಕ್ಟ್ ಆಪೋಸಿಟ್ ಬಂದರೆ ಏನಾಗುತ್ತೆ ನಮಗೆ? ಹಾಫ್ ರೆವಲ್ಯೂಷನ್. ಸಿ ಇಫ್ ಯು ಸ್ಟ್ಯಾಂಡ್ ಫೇಸಿಂಗ್ ವೆಸ್ಟ್ ಆ್ಯಂಡ್ 2 ಪಾರ್ಟ್ಸ್ ಕವರ್ ಆಗಿದೆ ಅಲ್ವಾ ನಮಗೆ? 2 ಪಾರ್ಟ್ಸ್ ಕವರ್ ಆಗಿದ್ರೆ ಏನು ಹೇಳ್ತೀವಿ ನಾವು? 1/2 revolution west and turn clockwise to east. It makes, so it completes 1/2 of a revolution. This is the answer for 4th question, isn't it? So let us take 5th question now. Find the number of right angles turned through by the hour hand of a clock when it goes from 3 to 6. ಅಂದರೆ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ನಾವು ಎಷ್ಟು ಪಾರ್ಟ್ಸ್ ಮೂವ್ ಆದರೆ ಎಷ್ಟು ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ಫಸ್ಟ್ ಕ್ವೆಶನಲ್ಲಿ ಸೇಮ್ ಕ್ವೆಶನ್, ಬಟ್ ಅಲ್ಲಿ ಎಷ್ಟು ರೆವಲ್ಯೂಷನ್ ಅಂತ ಕೇಳ್ತಾ ಇದ್ರು. ಸಿಮಿಲರ್ ಕ್ವೆಶನ್ಸ್ ಎರಡು. ಇಲ್ಲಿ ಎಷ್ಟು ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅಬ್ಸರ್ವ್, ಅವ್ರು ಕೇಳ್ತಾ ಇದ್ರು ರೈಟ್ ಆ್ಯಂಗಲ್ಸ್ನ ಮಾತ್ರ. ನೀವು ಸ್ಟ್ರೇಟ್ ಆ್ಯಂಗಲ್ ಆಗಲಿ ಕಂಪ್ಲೀಟ್ ಆ್ಯಂಗಲ್ ಆಗಲಿ ಯೂಸ್ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ರೈಟ್ ಆ್ಯಂಗಲ್ಸ್ ಓನ್ಲಿ. ಸೊ ದಟ್ ಈಸ್ ದ ಕ್ವೆಶನ್. ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. ಫಾರ್ ದಿಸ್ ಕ್ವೆಶನ್ ಯು ಹ್ಯಾವ್ ಟು draw a clock. First, write the clock. It starts from 3. 3 ಇಂದ ಸ್ಟಾರ್ಟ್ ಮಾಡಿ 6 ಕವರ್ ಆಗ್ತಾ ಇದೆ. ಸೊ 3 to 6 ಮೂವ್ ಆಗಿದೆ. ಎಷ್ಟು ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ ನಮಗೆ? 1 ರೈಟ್ ಆ್ಯಂಗಲ್. ಯು ಕ್ಯಾನ್ ಈಸಿಲಿ ಸೆ, ನಮಗೆ ಯಾವಾಗಲೂ ರೈಟ್ ಆ್ಯಂಗಲ್ಸ್ ಹೆಂಗಿರುತ್ತೆ? ಎಲ್ ಶೇಪಲ್ಲಿ ಇರುತ್ತೆ ಅಲ್ವಾ? ಸಿ ಹಿಂಗೆ ಬರೆದ್ರೂ ರೈಟ್ ಆ್ಯಂಗಲ್ಲೇ, ಹಿಂಗೆ ಬರೆದ್ರೂ ರೈಟ್ ಆ್ಯಂಗಲ್ಲೇ, ಹಿಂಗೆ ಬರೆದ್ರೂ ರೈಟ್ ಆ್ಯಂಗಲ್ಲೇ, ಇಸ್ಂಟ್ ಇಟ್? ಸೊ ಆ ರೈಟ್ ಆ್ಯಂಗಲ್ ಹೆಂಗೆ ಮೆಷರ್ ಮಾಡ್ತೀರಿ ನೀವು? ಪ್ರೊಟ್ರಾಕ್ಟರ್ ಹಿಡ್ಕೊಂಡು ನೋಡಿದ್ರೆ ನಮಗೆ ಎಕ್ಸಾಕ್ಟ್ 90 ಡಿಗ್ರಿ, ಎಲ್ಲಿ 190 ಡಿಗ್ರಿ ಇರುತ್ತೆ ಅಲ್ಲಿ ನಾವು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. 90 ಡಿಗ್ರಿ ಇದ್ದರೆ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸಿ ಪ್ರತಿ ಸಲ ಕ್ಲಾಕಲ್ಲಿ ನಾವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅಂತ ನಾನು ಒಂದು ಕಾನ್ಸೆಪ್ಟನ್ನ ಹೇಳ್ತೀನಿ. ಹೇಗೆ ಅಂದರೆ 3 ಪಾರ್ಟ್ಸ್ನ ಕವರ್ ಆದರೆ 1 ರೈಟ್ ಆ್ಯಂಗಲ್. ರಿಮೆಂಬರ್, 3 ಪಾರ್ಟ್ಸ್ 1 ರೈಟ್ ಆ್ಯಂಗಲ್. 1 ರೈಟ್ ಆ್ಯಂಗಲ್ಗೆ 3 ಪಾರ್ಟ್ಸ್ ಆದರೆ, ಒಂದು ರೈಟ್ ಆ್ಯಂಗಲ್ಗೆ 3 ಪಾರ್ಟ್ಸ್ ಆದರೆ 2 ರೈಟ್ ಆ್ಯಂಗಲ್ಸಿಗೆ ಎಷ್ಟಾಗುತ್ತೆ? 2 ರೈಟ್ ಆ್ಯಂಗಲ್ಗೆ 6 ಪಾರ್ಟ್ಸ್ ಆಗುತ್ತೆ. 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗಬೇಕು ಅಂದರೆ 9 ಪಾರ್ಟ್ಸ್ ಕವರ್ ಆಗಬೇಕು. ಸಿ ಹೆಂಗೆ ನೀವು ನೆನ್ಪಿಟ್ಕೊಂಡಿದ್ರೆ 3 ಪಾರ್ಟ್ಸಿಗೆ 1/4 ರೆವಲ್ಯೂಷನ್, 6 ಪಾರ್ಟ್ಸಿಗೆ 1/2 ರೆವಲ್ಯೂಷನ್, 9 ಪಾರ್ಟ್ಸಿಗೆ 1/3. ಸಿಮಿಲರ್ಲಿ 3 ಪಾರ್ಟ್ಸಿಗೆ 1 ರೈಟ್ ಆ್ಯಂಗಲ್, 6 ಪಾರ್ಟ್ಸಿಗೆ 2 ರೈಟ್ ಆ್ಯಂಗಲ್ಸ್, 9 ಪಾರ್ಟ್ಸಿಗೆ 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸಿ ಇಲ್ಲಿ
ಇಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ 1 2 3 ಪಾರ್ಟ್ಸ್ ಕವರ್ ಆಗಿದೆ. ಸೊ ಇಟ್ ಫಾರ್ಮ್ಸ್ ಒನ್ ರೈಟ್ ಆ್ಯಂಗಲ್. ಸೊ ಲೆಟ್ ಅಸ್ ಸ್ಟಾರ್ಟ್ ರೈಟಿಂಗ್ ದ ಆನ್ಸರ್. ಇಫ್ ಫೈಂಡ್ ದ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಟರ್ನ್ ಥ್ರೂ ಬೈ ಹವರ್ ಹ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಹವರ್ ಹ್ಯಾಂಡ್ 3 to 6 ಮಾಡಿದ್ರೆ ನಮಗೆ ಎಷ್ಟು ಆ್ಯಂಗಲ್ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ? only one right angle. Why? Because 1 2 3 parts are covered, or else you, by saying only you can easily say one right angle form. If hour hand of a clock moves from 3 to 6 ಮಾಡಿದ್ರೆ it form one right angle. So this is the answer for fifth equation, that is for 3 to 6. Here in B equation 2 to 8. So it starts at 2 and it ends at 8. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಒಂದು ಸ್ಟ್ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಒಂದು ಸ್ಟ್ರೈಟ್ ಆ್ಯಂಗಲ್ ಅಂದರೆ 2 ರೈಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಸಿ, ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎಷ್ಟು ಪಾರ್ಟ್ಸ್ ಕವರ್ ಆಗಿದೆ ಅಂತ ಕೌಂಟ್ ಮಾಡೋಣ. 2 to 8 ಕೌಂಟ್ ಮಾಡಬೇಕು ನೀವು. 2 ಇಂದ 8ಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಲ್ವಾ ಯಾವಾಗಲೂ ಬರೋದು. ಸಿ, 1 2 3 4 5 6 parts cover ಆಗಿದೆ. So it forms 2 right angles, isn't it? So if hour hand of a clock moves from 2 to 8, 2 to 8, it forms 2 right angles. Observe carefully, you have to write neatly, isn't it? So let us take C equation. Here the clock moves from 5 to 11. See, here is 5, so it starts at 5 and it goes to 11. 1 2 3 4 5 6, 11 is here. So ಎಷ್ಟು ಪಾರ್ಟ್ ಕವರ್ ಆಯ್ತು ನಮಗೆ? 6 ಪಾರ್ಟ್ಸ್. 1 2 3 4 5 6. ಸೊ 6 ಪಾರ್ಟ್ಸ್ ಕವರ್ ಆಗಿದೆ. ಏನು ಹೇಳ್ಬೋದು ನಾವು? 6 ಪಾರ್ಟ್ಸ್ ಕವರ್ ಆಗಿದೆ. ಹೌ ಮಚ್ ರೈಟ್ ಆ್ಯಂಗಲ್ಸ್ ಇಟ್ ಫಾರ್ಮ್ಸ್? From 6 to 11, it forms 2 right angles, isn't it? 2 right angles form agide. So for C equation, this is for C equation. Here 5 to 11. Next D equation 10 to 1. Observe, 10 to 1. It should starts from 10 and stops at 1. See here, 1 2 3. It is 3 parts is covering. So how much right angles it forms? It forms 1 right angle. If hour hand of a clock moves from 10 to 1,
moves from 10 to 1, it forms one right angle. This is the answer for D question. In equation there are 12 to 9. See, if our hand of a clock moves from 12 to 9, how much right angles it should form? Here is 12, so it starts from 12 and start count 1 2 3 4 5 6 7 8 9. It should stop at 9. 9 ಸ್ಟಾಪ್ ಆಗಿದೆ. ಎಷ್ಟು ಪಾರ್ಟ್ಸ್ ಕವರ್ ಆಗಿದೆ? 9 ಪಾರ್ಟ್ಸ್ ಕವರ್ ಆಗಿದೆ. 9 ಪಾರ್ಟ್ಸ್ ಕವರ್ ಆಗಿದೆ. ಎಷ್ಟು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ನಮಗೆ? 3 ರೈಟ್ ಆ್ಯಂಗಲ್ಸ್. ಸೊ ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೂವ್ಸ್ ಫ್ರಮ್ 12 to 9, it forms 3 right angles. This is the answer for equation. F is 12 to 6. 12 to 6. ಟ್ವೆಲ್ವಿಗೆ ಸ್ಟಾರ್ಟ್ ಆಗುತ್ತೆ. 1 2 3 4 5. ಎಷ್ಟು ಪಾರ್ಟ್ಸ್ ಕವರ್ ಆಗಿದೆ? ನಮಗೆ 6 ಪಾರ್ಟ್ಸ್ ಕವರ್ ಆಗಿದೆ. 6 ಪಾರ್ಟ್ಸ್ ಅಂದರೆ ನಮಗೆ ಎಷ್ಟಾಗುತ್ತೆ? 2 ರೈಟ್ ಆ್ಯಂಗಲ್ಸ್. ಸೊ ಇಫ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ moves from 12 to 6, it forms 2 right angles. So is it clear? ಒಂದು ಕಾನ್ಸೆಪ್ಟ್ನ ರಿಮೆಂಬರ್ ಮಾಡಿದ್ರೆ ಎಷ್ಟು ಕ್ವೆಶನ್ ಬೇಕಾದರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ 5th question. Let us take 6th question now. 6th question, how many right angles do you make if you start facing south and clockwise to west ಅಂತ ಹೇಳ್ತಿದ್ದಾರೆ. ಸೊ ಇದೇನು ಕಾನ್ಸೆಪ್ಟ್? ರೈಟ್ ಆ್ಯಂಗಲ್ ಕಾನ್ಸೆಪ್ಟನ್ನ ಯೂಸ್ ಮಾಡಿದ್ರಿ ಅಲ್ವಾ? ಇದು ಕ್ಲಾಕಿಗೆ ಸೇಮ್ ಕಾನ್ಸೆಪ್ಟನ್ನ ನಾವು ಡೈರೆಕ್ಷನ್ಸಿಗೆ ಯೂಸ್ ಮಾಡೋಣ. ಸೊ ಲೆಟ್ ಅಸ್ ಟೇಕ್ ದ 6th question now. ಕ್ಲಾಕ್ದು ಡೈರೆಕ್ಷನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಪ್ರೇಟಾಗಿ ಸ್ಟಡಿ ಮಾಡಿ. ಒಂದ್ಸಲಿ ಮತ್ತೆ ನೀವು ನೋಡ್ದೇ ಸಾಲ್ವ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಎರಡಕ್ಕೂ ಕನ್ಫ್ಯೂಷನ್ ಮಾಡಿಕೊಂಡು ಡೈರೆಕ್ಷನ್ ಕಾನ್ಸೆಪ್ಟನ್ನ ಕ್ಲಾಕಿಗೆ, ಕ್ಲಾಕ್ ಕಾನ್ಸೆಪ್ಟನ್ನ ಡೈರೆಕ್ಷನ್ಗೆ ಅಪ್ಲೈ ಮಾಡಬೇಡಿ. ಎರಡನ್ನೂ ಸಪ್ರೇಟಾಗಿ ಕಲಿತಾ ಹೋಗಿ. ಸೊ ಹೌ ಮೆನಿ ರೈಟ್ ಆ್ಯಂಗಲ್ಸ್ ಡೂ ಯು ಮೇಕ್ ಇಫ್ ಯು ಸ್ಟಾರ್ಟ್ ಅಟ್ ಸೌತ್, east, west, north, south. If you start facing south ಅಂದರೆ ಸೌತಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಟರ್ನ್ ಕ್ಲಾಕ್ವೈಸ್ ಟು ವೆಸ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ವೆಸ್ಟಿಗೆ ಹೋದರೆ ಎಷ್ಟು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ? ನಮಗೆ ಓನ್ಲಿ 1 ರೈಟ್ ಆ್ಯಂಗಲ್. ಇವು ಎರಡು ಲೈನ್ಸ್ ಮಧ್ಯೆ ನಮಗೆ ಯಾವಾಗಲೂ 1 ರೈಟ್ ಆ್ಯಂಗಲ್ ಇರುತ್ತೆ. ಸಿ, ಓನ್ಲಿ 1 ರೈಟ್ ಆ್ಯಂಗಲ್ ಫಾರ್ಮ್. ಸೊ if we start facing south and turn clockwise to west, what they do? It forms 1 right angle. So this is for A question. Let us take B question now. North and turn anti-clockwise to east. Underline the word anti-clockwise. East
west, north, south. What they are telling? If we start facing north, ಅಂದರೆ ನಾರ್ತಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಟರ್ನ್ ಆ್ಯಂಟಿ ಕ್ಲಾಕ್ ವೈಸ್ ಟು ಈಸ್ಟ್. ನೀವು ನಾರ್ತಿಂದ ಈಸ್ಟಿಗೆ ಹಿಂಗೂ ಬರ್ಬೋದು. ನಾರ್ತ್ ಇಂದ ಈಸ್ಟಿಗೆ ಆ ಡೈರೆಕ್ಷನಲ್ಲಿ ಬಂದರೆ ಅದು ಏನಾಗುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಅವ್ರು ಹೇಳ್ತಿದ್ರು ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಕ್ಲಾಕಿನ ಉಲ್ಟಾ ಡೈರೆಕ್ಷನ್ ಅಂತ. ಸೊ ಈ ಡೈರೆಕ್ಷನಲ್ಲಿ ಬರ್ತೀವಿ ನಾವು, ನಾರ್ತಿಂದ ಈಸ್ಟಿಗೆ ಬರಬೇಕು. ಸೊ ಇಲ್ಲಿ ಎಷ್ಟು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ನಮಗೆ, ಇಲ್ಲಿಂದ ಇಲ್ಲಿಗೆ 1 ರೈಟ್ ಆ್ಯಂಗಲ್, 1 ಬಾಕ್ಸಿಗೆ 1 ರೈಟ್ ಆ್ಯಂಗಲ್ ಆಗುತ್ತೆ. ಸಿ 1 2 3 ಪಾರ್ಟ್ಸ್ನ ಕವರ್ ಮಾಡಿದೆ. ಸೊ 3 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ನಾರ್ತ್ ಟು ಈಸ್ಟ್ ಇದೇ ಥರ ಬರಿಬೇಕು ನಾವು. ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ 1 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದು ತೊಗೊಳಂಗಿಲ್ಲ, ಯಾಕೆಂದರೆ ಅವರು ಕ್ಲಾಕ್ ವೈಸ್ ಡೈರೆಕ್ಷನ್ ಹೇಳಿಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಹೇಳಿದ್ದಾರೆ. ಸೊ ನಾವು 90 ಡಿಗ್ರಿನ ಯಾವಾಗಲೂ ಈ ಥರನೇ ರೆಪ್ರೆಸೆಂಟ್ ಮಾಡಬೇಕು. ಸಿ ದಿಸ್ ಇಸ್ ಇಟ್ ಸ್ಟಾಪ್ ಫಾರ್ಮ್ಸ್ 3 ರೈಟ್ ಆ್ಯಂಗಲ್. ಸೊ ಇಫ್ ವಿ ಸ್ಟಾರ್ಟ್ ಫೇಸಿಂಗ್ north and makes and turn anti-clockwise to west, sorry, anti-clockwise to east, it forms 3 right angles. ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ ನಿಮಗೆ? ಸರಿ, ಒಂದೇ ಒಂದು ಬಾಕ್ಸ್ ಕವರ್ ಆಗಿದೆ, 1 ರೈಟ್ ಆ್ಯಂಗಲ್, ಈ ಕಡೆ ಹಾಫ್ ಆದರೆ 2 ರೈಟ್ ಆ್ಯಂಗಲ್ಸ್, 3 ಪಾರ್ಟ್ಸ್ ಕವರ್ ಆಗಿದೆ, 3 ರೈಟ್ ಆ್ಯಂಗಲ್. ಎಷ್ಟು ಪಾರ್ಟ್ಸ್ ಕವರ್ ಆಗಿರುತ್ತೋ ಅಷ್ಟು ರೈಟ್ ಆ್ಯಂಗಲ್. 1 2 3 ಪಾರ್ಟ್ಸ್ ಕವರ್ ಆಗಿದೆ, 3 ರೈಟ್ ಆ್ಯಂಗಲ್ಸ್. ಸೊ ಸಿ ಕ್ವೆಶನ್, ವೆಸ್ಟ್ ಆ್ಯಂಡ್ ಟರ್ನ್ ಟು ವೆಸ್ಟ್. ವೆಸ್ಟಲ್ಲೇ ಇದ್ದು ವೆಸ್ಟಿಗೆ ಟರ್ನ್ ಆದರೆ ಎಷ್ಟು ಆ್ಯಂಗಲ್ಸ್ ಅಂತ. ಸಿ ಇಫ್ ವಿ ಸ್ಟಾರ್ಟ್ ಫೇಸಿಂಗ್ ವೆಸ್ಟ್, ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಯಾವ ಡೈರೆಕ್ಷನ್ ಬೇಕಾದರೂ ತೊಗೋಬೋದು ಅಂತ ಅಂದ್ಕೊಳ್ಬಾರ್ದು. ಯಾವಾಗೂ ಕ್ಲಾಕ್ ವೈಸ್ ಡೈರೆಕ್ಷನ್ನೇ ತೊಗೋಬೇಕು. ಇಲ್ಲಿ ಡೈರೆಕ್ಷನ್ನೇ ಯಾಕೆ ಮೆನ್ಷನ್ ಮಾಡಿಲ್ಲ ಅಂದರೆ, ವೆಸ್ಟಿಂದ ನನಗೆ ವೆಸ್ಟಿಗೆ ಟರ್ನ್ ಆದರೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರು ಅಷ್ಟೇ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಕ್ಲಾಕ್ ವೈಸ್ ತೊಗೊಂಡ್ರು ಅಷ್ಟೇ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಸಿ ಫಸ್ಟ್ ಲೆಟ್ ಅಸ್ ಟೇಕ್ ಕ್ಲಾಕ್ ವೈಸ್ ಫಸ್ಟ್. We start facing west and turn to west. ವೆಸ್ಟಿಗೆ ಟರ್ನ್ ಮಾಡಿದರೆ ನಮಗೆ 1 2 3 4 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಸಿ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗೋಣ. 1 ರೈಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್, ಈ ಕಡೆ ಬಂದರೆ 3, ಇಲ್ಲಿಗೆ ಬಂದು ಸ್ಟಾಪ್ ಆದರೆ ಹಾಗೆ 4. ಯಾವ ಡೈರೆಕ್ಷನಲ್ಲಿ ಹೋದರೂ ನಮಗೆ 4 ರೈಟ್ ಆ್ಯಂಗಲ್ಸೇ ಫಾರ್ಮ್ ಆಗೋದು. ಸೊ ಇಫ್ ವಿ ಸ್ಟಾರ್ಟ್ ಫೇಸಿಂಗ್ west and turn to west, if we start facing west and turn to west, it forms 4 right angles. It forms 4 right angles. If we start facing west and turn to west, it forms 4 right angles. This is the answer. So let us take the equation. Here if we start facing south and turn to west, here also they didn't mention the direction, ಅಂದರೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಅಂತ ಮೆನ್ಷನ್ ಮಾಡಿಲ್ಲ. ಯಾಕೆ ಅಂದರೆ ನೀವು ಯಾವ ಡೈರೆಕ್ಷನಲ್ಲಿ ತೊಗೊಂಡ್ರು ನಮಗೆ ಅದೇ ಆನ್ಸರೇ ಬರುತ್ತೆ. ಅದಕ್ಕೋಸ್ಕರ I'll show you how it is. If we start facing west, ವೆಸ್ಟಿಂದ ಲೆಟ್ ಅಸ್ ಟೇಕ್ ಕ್ಲಾಕ್ ವೈಸ್ ನಾವು ವೆಸ್ಟಿಂದ ಈಸ್ಟಿಗೆ ಬಂದರೆ ಇಲ್ಲಿಂದ ಇಲ್ಲಿಗೆ 1 ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ, ಇಲ್ಲಿಂದ ಇಲ್ಲಿಗೆ 2 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಲೆಟ್ ಅಸ್ ಟೇಕ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನು. ಇಫ್ ವಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್
ಫಾರ್ ಹಿಯರ್ ಇಟ್ ಒನ್ ರೈಟ್ ಆ್ಯಂಗಲ್ಸ್ ಫಾರ್ಮ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಈಸ್ಟಿಗೆ ಬಂದರೆ ಅನದರ್ ರೈಟ್ ಆ್ಯಂಗಲ್ಸ್ ಫಾರ್ಮ್ 2 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸಲ್ಲೂ 2 ರೈಟ್ ಆ್ಯಂಗಲ್ಸ್, ಕ್ಲಾಕ್ ವೈಸಲ್ಲೂ 2 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಯಾವ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿಲ್ಲ. ಇಫ್ ಯು ಸ್ಟಾರ್ಟ್ ಫೇಸಿಂಗ್ ವೆಸ್ಟ್ ಆ್ಯಂಡ್ ಟರ್ನ್ ಟು ಈಸ್ಟ್ and turn to east, it forms two right angles. So this is the answer for second D equation. So let us take seventh question. Where will the hour hand of a clock stop if it starts? ಈ ಕ್ಲಾಕ್ ಇನ್ ಕೊಟ್ಟಿದ್ದಾರೆ, ಈಗ ಡೈರೆಕ್ಷನ್ ಇನ್ ಕೊಟ್ಟಿದ್ದರು ಸಿಕ್ಸ್ತ್ ಕ್ವೆಶನಲ್ಲಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 6 ಆ್ಯಂಡ್ ಟರ್ನ್ಸ್ ಥ್ರೂ 1 ರೈಟ್ ಆ್ಯಂಗಲ್. ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕು ಅಂದರೆ ಎಲ್ಲಿ ಹೋಗಿ ಸ್ಟಾಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಜಸ್ಟ್ 3 ಪಾರ್ಟ್ಸಿಗೆ 1 ರೈಟ್ ಆ್ಯಂಗಲ್ ಆ ಥರ ತೊಗೊಂಡಿದ್ವಿ ಅಲ್ಲ, ಅದೇ ಕಾನ್ಸೆಪ್ಟನ್ನ ಉಲ್ಟಾ ಕ್ವೆಶನ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ 7th question. ಇಟ್ ಸ್ಟಾರ್ಟ್ಸ್ ಫ್ರಮ್ 6ಇಂದ ಸ್ಟಾರ್ಟ್ ಆಗಿ ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗೋಕ್ಕೆ ಎಷ್ಟು ನಮಗೆ ಆಲ್ರೆಡಿ ಗೊತ್ತಿದೆ. 1 ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕು ಅಂದರೆ 3 ಪಾರ್ಟ್ಸ್ ಕವರ್ ಆಗಬೇಕು ಅಂತ ನಾವು ಆಲ್ರೆಡಿ 5th ಕ್ವೆಶನಲ್ಲಿ ಸಾಲ್ವ್ ಮಾಡಿದ್ವಿ. 1 ರೈಟ್ ಆ್ಯಂಗಲ್, 3 ಪಾರ್ಟ್ಸ್. ಒಂದ್ಸಲಿ ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರೆ ಆಯಿತು. 2 ರೈಟ್ ಆ್ಯಂಗಲ್ ಅಂದರೆ 6 ಪಾರ್ಟ್ಸ್, 3 ರೈಟ್ ಆ್ಯಂಗಲ್ಸ್ ಅಂದರೆ 9 ಪಾರ್ಟ್ಸ್. ಇಸ್ಂಟ್ ಇಟ್? ಸೊ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಆರ್ಎಲ್ಸ್ ಡೈರೆಕ್ಟಾಗಿ ಗೊತ್ತಾದರೆ ಡೈರೆಕ್ಟಾಗಿ ಬರಿಬೋದು. 6ಇಂದ 1 ರೈಟ್ ಆ್ಯಂಗಲ್ ಅಂದರೆ ನಮಗೆ ಯಾವಾಗಲೂ ಈ ಡೈರೆಕ್ಷನಲ್ಲೇ ಬರಬೇಕಲ್ವಾ, 9. ಸೊ 1 2 3 ಪಾರ್ಟ್ಸ್ ಕವರ್ ಆಗಿದೆ. ಸೊ ಇಟ್ ಸ್ಟಾಪ್ಸ್ ಅಟ್ 9. 6ಇಂದ ಸ್ಟಾರ್ಟ್ ಆಗಿ ಒಂದು ರೈಟ್ ಆ್ಯಂಗಲ್ನ ಕವರ್ ಮಾಡಿದ್ರೆ ನಮಗೇನಾಗುತ್ತೆ, 9ಗೆ ಸ್ಟಾಪ್ ಆಗುತ್ತೆ. ಸೊ ಇಫ್ ಕ್ಲಾಕ್ ಸ್ಟಾರ್ಟ್ಸ್ ಫ್ರಮ್ 6 and turns through 1 right angle, it stops at 9. So this is the answer for 7th A question. Let us take B question now. It starts from 8 and turns through 2 right angles. ಇಲ್ಲಿ 1 right angle ಕೊಟ್ಟಿದ್ರು, ಇಲ್ಲಿ 2 right angle ಕೊಟ್ಟಿದ್ದಾರೆ. ಸೊ 2 right angles ಅಂದರೆ ನಮಗೆ ಎಷ್ಟು ಪಾರ್ಟ್ಸ್ ಕವರ್ ಆಗಬೇಕು, 6 ಪಾರ್ಟ್ಸ್ ಕವರ್ ಆಗಬೇಕು. ರಿಮೆಂಬರ್ ದಟ್ ಕಾನ್ಸೆಪ್ಟ್. It starts from 8
ಆ್ಯಂಡ್ ಟರ್ನ್ಸ್ ಥ್ರೂ 2 ರೈಟ್ ಆ್ಯಂಗಲ್. 2 ರೈಟ್ ಆ್ಯಂಗಲ್ ಅಂದರೆ ನಮಗೆ ಏನಾಗುತ್ತೆ 6 ಪಾರ್ಟ್ಸ್ ಕವರ್ ಆಗಬೇಕು. ಸೊ 1 2 3 4 5 6 ಪಾರ್ಟ್ಸ್ ಅಂದರೆ ನಮಗೆ ಎಲ್ಲಿಗೆ ಬರುತ್ತೆ 2 ಬರುತ್ತೆ. ಸೊ 6 ಪಾರ್ಟ್ಸ್ ಕವರ್ ಆದರೆ 2 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಇಟ್ ಸ್ಟಾಪ್ಸ್ ಅಟ್ 2. ಈಸ್ ಇಟ್ ಕ್ಲಿಯರ್? ಸೊ ಐ ರಿಪೀಟ್ ಒನ್ಸ್. ಅವ್ರು ಹೇಳಿರೋದೇನು 8ಇಂದ ಸ್ಟಾರ್ಟ್ ಆಗಿ 2 ರೈಟ್ ಆ್ಯಂಗಲ್ನು ಫಾರ್ಮ್ ಆಗುತ್ತೆ ಅಂತ. 2 ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕಂದ್ರೆ 6 ಪಾರ್ಟ್ಸ್ ಕವರ್ ಆಗಬೇಕು. 1 2 3 4 5 6 2 ರೈಟ್ ಆ್ಯಂಗಲ್ನ ಕವರ್ ಮಾಡಿದ್ರೆ ನಮಗೆ ಎಲ್ಲಿಗೆ ಸ್ಟಾಪ್ ಆಗುತ್ತೆ 2 ಹತ್ರ ಸ್ಟಾಪ್ ಆಗುತ್ತೆ. ಸೊ ಲೆಟ್ ಅಸ್ ಪುಟ್ ಇಟ್ ಇನ್ ವರ್ಡ್ಸ್. ಇಫ್ ಕ್ಲಾಕ್ ಸ್ಟಾರ್ಟ್ಸ್ ಫ್ರಮ್ 8 and turn through 2 right angles it stops. ಎಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ ಇಟ್ ಸ್ಟಾಪ್ಸ್ at 2. ದಿಸ್ ಇಸ್ ದ ಆನ್ಸರ್ ಫಾರ್ ಬಿ ಇಕ್ವೇಷನ್. ಲೆಟ್ ಅಸ್ ಟೇಕ್ ಸಿ ಇಕ್ವೇಷನ್. It starts from 10 and turns through 3 right angles. 3 right angles ಅಂದರೆ ನಮಗೆ ಎಷ್ಟು ಪಾರ್ಟ್ಸ್ ಕವರ್ ಆಗಬೇಕು 9 ಪಾರ್ಟ್ಸ್ ಕವರ್ ಆಗಬೇಕು. ಸೊ ಇಫ್ ಇಟ್ ಸ್ಟಾರ್ಟ್ಸ್ ಫ್ರಮ್ 7 9 ಪಾರ್ಟ್ಸ್ ಕವರ್ ಆದರೆ ನಮಗೆ 3 ರೈಟ್ ಆ್ಯಂಗಲ್ ಫಾರ್ಮ್ ಆದಂಗೆ ಆಗುತ್ತೆ. ಸೊ 1 2 3 4 5 6 7 8 9. ಸೊ ಕವರ್ ಆಯಿತು. 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆದರೆ ನಮಗೆ ಎಲ್ಲಿಗೆ ಬಂದು ಸ್ಟಾಪ್ ಆಗಿದೆ 4ಗೆ ಸ್ಟಾಪ್ ಆಗಿದೆ. ಈಸ್ ಇಟ್ ಕ್ಲಿಯರ್? ಸೊ ಇಫ್ ಇಟ್ ಸ್ಟಾರ್ಟ್ಸ್ ಫ್ರಮ್ ನಾನು ಬಿ ಇಕ್ವೇಷನ್ನ ತಗೊಂಡೆ. ಸಿ ಇಕ್ವೇಷನಲ್ಲಿ ಏನಿದೆ ಇಫ್ ಇಟ್ ಸ್ಟಾರ್ಟ್ಸ್ ಫ್ರಮ್ 10ಇಂದ ಸ್ಟಾರ್ಟ್ ಆಗಿ 10ಇಂದ ಸ್ಟಾರ್ಟ್ ಮಾಡಿಕೊಂಡು ಏನು ಹೇಳಿದ್ದಾರೆ 3 ರೈಟ್ ಆ್ಯಂಗಲ್ಸ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ 1 2 3 4 5 6 7 8 9 ಎಲ್ಲಿಗೆ ಬಂದು ಸ್ಟಾಪ್ ಆಯಿತು ನಮಗೆ 7ಗೆ ಬಂದು ಸ್ಟಾಪ್ ಆಯಿತು. ಸೊ ಇಫ್ ಕ್ಲಾಕ್ ಸ್ಟಾರ್ಟ್ಸ್ ಫ್ರಮ್ 10 ಆ್ಯಂಡ್ ಟರ್ನ್ಸ್ ಥ್ರೂ 3 ರೈಟ್ ಆ್ಯಂಗಲ್ಸ್. ಎಷ್ಟು ರೈಟ್ ಆ್ಯಂಗಲ್ಸ್ ಫಾರ್ಮ್ ಮಾಡಿದೆ 3 ರೈಟ್ ಆ್ಯಂಗಲ್. ಸೊ ಇಟ್ ಸ್ಟಾಪ್ಸ್ ಅಟ್ 7. ಎಲ್ಲಿಗೆ ಬಂದು ಸ್ಟಾಪ್ ಆಯಿತು 7ಗೆ ಬಂದು ಸ್ಟಾಪ್ ಆಯಿತು. ದಿಸ್ ಇಸ್ ದ ಆನ್ಸರ್. ಲೆಟ್ ಅಸ್ ಟೇಕ್ ಬಿ ಇಕ್ವೇಷನ್. If it starts from 7, so if it starts from ಅಂದರೆ ನಾವು 7ಇಂದನೇ ಸ್ಟಾರ್ಟ್ ಮಾಡಬೇಕು. 7 and turn through 2 right angles. 2 right angles ಅಂದರೆ 6 ಪಾರ್ಟ್ಸ್ ಕವರ್ ಆಗಬೇಕು. 1 2 3 4 5 6 ಪಾರ್ಟ್ಸ್ ಕವರ್ ಆಗಿದೆ. ಸೊ ಇಫ್ ಕ್ಲಾಕ್ ಸ್ಟಾರ್ಟ್ಸ್ ಫ್ರಮ್ 7 and turn through 2 right angles it stops at 1. ಎಲ್ಲಿಗೆ ಬಂದು ಸ್ಟಾಪ್ ಆಗಿದೆ ನಮಗೆ 1ಗೆ ಬಂದು ಸ್ಟಾಪ್ ಆಗಿದೆ. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ 7 question. Thank you students. Observe carefully and solve the problems. Let us continue our discussion in the next class.